ಎಲ್ಲರಿಗೂ ನಮಸ್ಕಾರಗಳು. ಲವ್ ಯು ಜಿಂದಗಿಗೆ ಸ್ವಾಗತ. ನಾನು ಶ್ರೀಮತಿ ಸ್ನೇಹಾ ಬಾಳೇಶ್ ಮಾಳಶೆಟ್ಟಿ. ಇವತ್ತಿನ ದಿನ ನಾನು ಪರಿಚಯಿಸುತ್ತಿರುವ ಮಹಿಳಾ ಸಾಧಕಿ, ಮಹಾನ್ ಮಾನವತಾವಾದಿ, ಕಲ್ಕತ್ತಾದ ಸಂತ, ಕರುಣೆಯ ಮೂರ್ತಿ ಎಂದು ಹೆಸರುವಾಸಿಯಾಗಿರುವ ಮದರ್ ತೆರೇಸಾರವರ ಸಾಧನೆಯ ಕುರಿತು ತಿಳಿಸುತ್ತೇನೆ. ಇಂದಿನ ಕಾಲದಲ್ಲಿ ನಮ್ಮ ಕೆಲಸಗಳನ್ನೇ ನಾವು ಮಾಡಿಕೊಳ್ಳೋದು ದೊಡ್ಡದು. ಅಂಥದ್ರಲ್ಲಿ ಮದರ್ ತೆರೇಸಾರವರು ಬಡವರು, ರೋಗಿಗಳು, ಮಕ್ಕಳಿಗಾಗಿ ಹಾಗೂ ದೀನ ದಲಿತರಿಗಾಗಿ ತಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮೀಸಲಿಟ್ಟಂತಹ ಹೆಣ್ಣು ಮದರ್ ತೆರೇಸಾ. ಸ್ನೇಹಿತರೆ, ಲೋಕದಲ್ಲಿ ಭಾಷೆ, ಧರ್ಮ ಹಾಗೂ ದೇಶ ಎಲ್ಲವೂ ಭಿನ್ನವಾಗಿರುತ್ತೆ. ಆದರೆ ಮಾನವೀಯತೆ ಎಲ್ಲರಲ್ಲೂ ಒಂದೇ ಆಗಿರುತ್ತೆ. ಈ ಮಾನವೀಯತೆಯನ್ನು ತಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ತೋರಿಸಿಕೊಟ್ಟಂತಹ ಮಹಿಳೆ ಮದರ್ ತೆರೇಸಾರವರು. ಹೌದು, ಬಡವರ ತಾಯಿ ಅಂತಾನೇ ಕರೆಯಲ್ಪಟ್ಟಂತಹ ಹೆಣ್ಣು ಅನಾಥರ ನೆರವಿನ ಸಂಕೇತ ಅಂತಲೇ ಹೇಳಬಹುದು. ನೋವು, ದುಃಖ ಹಾಗೂ ಕಷ್ಟದ ನಡುವೆಯೂ ಸೇವೆಯ ಪ್ರತೀಕವಾಗಿ ಉಳಿದಂತಹ ಹೆಣ್ಣು ಮದರ್ ತೆರೇಸಾ ಅವರಾಗಿದ್ದರು. ಮಾನವೀಯತೆ, ಕರುಣೆ ಮತ್ತು ನಿಸ್ವಾರ್ಥ ಸೇವೆಗೆ ಜಾಗತಿಕ ಸಂಕೇತವಾಗಿದ್ದರು. ಸಣ್ಣ ಸೇವೆ, ಸ್ವಲ್ಪ ಪ್ರೀತಿ, ಆದರೆ ಹೃದಯ ಪೂರ್ಣವಾಗಿರಬೇಕು ಅಂತ ತೋರಿಸಿಕೊಟ್ಟಂತಹ ಮದರ್ ತೆರೇಸಾರವರ ಬಾಲ್ಯ ಹೇಗಿತ್ತು ಅಂತ ನೋಡೋಣ ಬನ್ನಿ. ಮದರ್ ತೆರೇಸಾ ಆಗಸ್ಟ್ 26, 1910 ಮೆಸಿಡೋನಿಯಾದ ಸ್ಕೋಪ್ಜೆಯಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ಆಗ್ನೇಸ್ ಗೋಂಕ್ಷಾ ಬೊಜಾಕ್ಷಿಯು, ತಂದೆ ನಿಕೋಲೆ ಬೊಜಾಕ್ಷಿಯು, ತಾಯಿ ಡ್ರಾನಾಫಿಲೆ ಬೊಜಾಕ್ಷಿಯು. ಚಿಕ್ಕ ವಯಸ್ಸಿನಲ್ಲೇ ತೆರೇಸಾ ಅವರಿಗೆ ದೇವರಲ್ಲಿ ಭಕ್ತಿ, ಬಡವರಲ್ಲಿ ಪ್ರೀತಿ ಹಾಗೂ ಸೇವಾ ಮನೋಭಾವ ತುಂಬ ಇತ್ತು. ಇವರ ಶಿಕ್ಷಣ ಧಾರ್ಮಿಕ ಶಿಕ್ಷಣ. ನಂತರ ಐರ್ಲೆಂಡಿನ ಲೊರೆಟೊ ಮಠದಲ್ಲಿ ತರಬೇತಿ ಪಡೆಯುತ್ತಾರೆ. ಇನ್ನು ತಮ್ಮ 18ನೇ ವಯಸ್ಸಿನಲ್ಲಿ ಮನೆ ಮತ್ತು ಊರನ್ನು ತೊರೆಯುತ್ತಾರೆ. 1929ರಲ್ಲಿ ಭಾರತಕ್ಕೆ ಬಂದು ಡಾರ್ಜಿಲಿಂಗನ್ನು ತಲುಪಿ ಬಳಿಕ ಕೋಲ್ಕತ್ತಾದ ಸೇಂಟ್ ಮೇರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾರೆ. 1931ರಲ್ಲಿ ಇವರು ತಮ್ಮ ಹೊಸ ಹೆಸರನ್ನು ಸ್ವೀಕಾರ ಮಾಡ್ತಾರೆ. ಅದೇ ತೆರೇಸಾ ಅಂತ. ತೆರೇಸಾ ಅಂದರೆ ಎಲ್ಲವನ್ನು ಹಾಗೂ ಎಲ್ಲರಿಗೂ ಪ್ರೀತಿ ಪಾತ್ರವಾದಂತಹ ಶಿಕ್ಷಕಿಯಾಗಿ ಆ ಹೆಸರನ್ನು ಪಡೆಯುತ್ತಾರೆ. 1943 ಮತ್ತು 1946ರಲ್ಲಿ ಬೆಂಗಾಲ್ನಲ್ಲಿ ನಡೆದಂತಹ ದುರಂತದಲ್ಲಿ ಸಾವಿರಾರು ಜನ ಹಸಿವಿನಿಂದ ಸಾಯ್ತಾರೆ. ಇದೆಲ್ಲವನ್ನು ಕಣ್ಣಾರೆ ನೋಡಿದಂತಹ ತೆರೇಸಾ ಬಡತನ ಮತ್ತು ಕಾಯಿಲೆಯಿಂದ ಬಳಲುತ್ತಿರುವ ಜನರನ್ನು ಕಂಡು ಅವರು ಸೇವೆಗೆ ಮುಂದಾಗ್ತಾರೆ. 1948ರಲ್ಲಿ ಅವರು ಕಾನ್ವೆಂಟನ್ನು ಅಂದರೆ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಸಾಮಾನ್ಯ ಹತ್ತಿ ಬಟ್ಟೆಯನ್ನು ಧರಿಸಿ ಕೋಲ್ಕತ್ತಾದಲ್ಲಿ ಬೀದಿಗಳಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 1950ರಲ್ಲಿ ಕೋಲ್ಕತ್ತಾದಲ್ಲಿ ಮಿಷನರಿ ಆಫ್ ಚಾರಿಟಿ ಅಂತ ಒಂದು ಸಂಸ್ಥೆಯನ್ನು ಸಹ ಸ್ವಯಂ ಸೇವಾ ಸಂಸ್ಥೆಯನ್ನು ಸಹ ತೆರೆಯುತ್ತಾರೆ. ಕುಷ್ಠರೋಗಿಗಳು ಮತ್ತು ನಿರ್ಗತಿಕರಿಗಾಗಿ ಮತ್ತು HIV ಪೀಡಿತರಿಗಾಗಿ ಈ ಸಂಸ್ಥೆಯನ್ನು ತೆರೆಯುತ್ತಾರೆ. ನಿರ್ಮಲ ಹೃದಯ ಎಂಬ ಆಶ್ರಮವನ್ನು ಆರಂಭಿಸಿದರು. ಜನರ ಕಷ್ಟ ಮತ್ತು ಅವರ ದುಃಖದಿಂದ ಪ್ರೇರೇಪಿತಗೊಂಡು ಮಿಷನರಿ ಆಫ್ ಚಾರಿಟಿ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಬಡವರಿಗೆ ಆಶ್ರಯವನ್ನು ನೀಡಿ ಆಹಾರ ಸೇವೆಯನ್ನು ನೀಡಿ ಅವರ ಜೀವನವನ್ನು ಉದ್ಧಾರ ಮಾಡಿದಂತಹ ಹೆಣ್ಣು ಮದರ್ ತೆರೇಸಾರವರು. ದೀನ ದಲಿತರಿಗೆ ಕೆಲಸವನ್ನು ಕೊಡ್ತಾರೆ. ಹೆಚ್ಚು ನೋವಿನಲ್ಲಿರುವವರಿಗೆ ಮಮತೆಯನ್ನು ತೋರಿಸಿದ್ದರಿಂದ ಬಡವರ ತಾಯಿ ಅಂತ ಹೆಸರನ್ನು ಸಹ ಆ ಒಂದು ಸಮಯದಲ್ಲಿ ಪಡಿತಾರೆ. ಮಿಷನರಿ ಆಫ್ ಚಾರಿಟಿ ಸಂಸ್ಥೆಯನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ಕಷ್ಟಕರವಾದಂತಹ ಸಂದರ್ಭವನ್ನು ಎದುರಿಸ್ತಾರೆ. ಮಿಷನರಿ ಆಫ್ ಚಾರಿಟಿ ಆರಂಭಿಸಿದ ಮೊದಲ ದಿನಗಳಲ್ಲಿ ಯಾವ ಸಹಾಯ ಸಹಕಾರದಿಂದ ಅಥವಾ ಸಂಘಗಳಿಂದ ಬಂದಿಲ್ಲ. ಆದರೂ ಸಹ ಅವರು ತಮ್ಮ ದೇಣಿಗೆಯನ್ನು ಬೇರೆಯವರಿಂದ ಹತ್ತಿರ ಕೇಳಿ ಪಡೆದು ಸಹಾಯವನ್ನು ಕೇಳಿ ಆ ಒಂದು ಚಾರಿಟಿಯನ್ನು ನಡೆಸ್ತಾ ಇದ್ದರು. ಧನ ಸಹಾಯದ ಕೊರತೆ, ತೀಕ್ಷ್ಣ ಟೀಕೆಗೆ ಒಳಗಾದಂತಹ ಹೆಣ್ಣು ಮದರ್ ತೆರೇಸಾ ಆದರೂ ಕೂಡ ಯಾವುದೇ ತೊಂದರೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಸೇವೆಯನ್ನು ಮುಂದುವರಿಸ್ತಾರೆ. ಇವರ ಜೀವನ ಶೈಲಿ ತುಂಬ ಸರಳವಾಗಿತ್ತು. ಸರಳ ಧಾರ್ಮಿಕ ವಸ್ತ್ರ, ನಿಷ್ಕಾಮ ಸೇವೆ, ಬಡವರ ಸಂಘದಲ್ಲಿ ಬದುಕು,
ಸುಮಾರು 45 ವರ್ಷಗಳಿಗೂ ಹೆಚ್ಚು ಕಾಲ ಇವರು ಬಡವರ, ರೋಗಿಗಳ, ಅನಾಥರ ಮತ್ತು ಮರಣ ಸಂಕಟದಲ್ಲಿರುವವರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. 1970ರ ವೇಳೆಗೆ ಇವರು ಒಬ್ಬ ಮಹಾನ್ ಮಾನವತಾವಾದಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದರು. ಅಲ್ಲದೆ ಬಡವರ, ಅಸಹಾಯಕರ ಪರ ಪ್ರಬಲ ಪ್ರತಿಪಾದಕರಾಗಿದ್ದರು. ಇವರ ಈ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ 1979ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಸರ್ಕಾರವು ಅವರಿಗೆ 1980ರಲ್ಲಿ ಭಾರತ ರತ್ನ ಗೌರವವನ್ನು ನೀಡಿತು. ಇವರ ಮರಣಾನಂತರ ಅವರ ಪವಾಡಗಳನ್ನು ಗುರುತಿಸಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಿಂದ ಸಂತ ಪದವಿಯನ್ನು ನೀಡಲಾಯಿತು. ಇವರ ಪ್ರಮುಖ ಸಂದೇಶಗಳು: ನಗುವಿನೊಂದಿಗೆ ಶಾಂತಿ ಪ್ರಾರಂಭವಾಗುತ್ತದೆ, ಜೀವನವು ಪ್ರೀತಿಯಾಗಿದೆ, ಅದನ್ನು ಆನಂದಿಸಿ, ಪ್ರೀತಿ ತನ್ನಷ್ಟಕ್ಕೆ ಉಳಿಯಲು ಸಾಧ್ಯವಿಲ್ಲ, ಪ್ರೀತಿಯನ್ನು ಕ್ರಿಯೆಯ ರೂಪಕ್ಕೆ ತರಬೇಕು ಮತ್ತು ಆ ಕ್ರಿಯೆಯು ಸೇವೆಯಾಗಬೇಕು ಇವರ ಪ್ರಮುಖ ಸಂದೇಶಗಳಾಗಿದ್ದವು. ಸೆಪ್ಟೆಂಬರ್ 5, 1997ರಂದು ಕೋಲ್ಕತ್ತಾದಲ್ಲಿ ನಿಧನರಾದರು. ಇವರ ನಿಧನಾನಂತರವೂ ಕೂಡ ಮಿಷನರಿ ಆಫ್ ಚಾರಿಟಿ ಸಂಸ್ಥೆಯು ಇಂದಿಗೂ ಜಗತ್ತಿನಾದ್ಯಂತ ಬಡವರಿಗೆ ಸೇವೆ ಸಲ್ಲಿಸುತ್ತದೆ. ಮದರ್ ತೆರೇಸಾ ಅವರ ಜೀವನವು ನಮಗೆ ನಿಸ್ವಾರ್ಥ ಪ್ರೀತಿ ಮತ್ತು ಸೇವಾ ಮನೋಭಾವವನ್ನು ಕಲ್ಪಿಸುತ್ತದೆ. ಮದರ್ ತೆರೇಸಾ ಅವರು ಕೇವಲ ಭಾರತವಲ್ಲದೆ ವಿಶ್ವದಾದ್ಯಂತ ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿ ಇಂದಿಗೂ ನೆನಪಿಸಿಕೊಳ್ಳಲ್ಪಡುತ್ತಾರೆ. ಮದರ್ ತೆರೇಸಾ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು: ನಿಮ್ಮ ಕೈಗಳಲ್ಲಿ ಬರುವ ಶಕ್ತಿ ಯಾವುದೂ ಹೆಚ್ಚಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಇರುವಂತಹ ಪ್ರೀತಿ ಏನಿರುತ್ತಲ್ಲ ಅದು ಅಪಾರವಾದದ್ದು ಅಂತ ಹೇಳ್ತಾ ಇದ್ರು. ಮದರ್ ತೆರೇಸಾ ಅವರ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ನಮಗೇನು ಹೇಳುತ್ತೆ ಅಂದರೆ, ಅಲ್ಪ ಕೆಲಸವನ್ನಾದರೂ ಪ್ರೀತಿಯಿಂದ ಮಾಡಬೇಕು ಅಂತ ಅನ್ನೋದು ಮದರ್ ತೆರೇಸಾರವರಿಂದ ನಾವು ಕಲಿಬಹುದು. ಮದರ್ ತೆರೇಸಾ ಜೀವನದ ದಾರಿಯನ್ನು ತೋರಿಸಿಕೊಟ್ಟವರು. ಇದು ಸ್ವಯಂ ಧೈರ್ಯ, ಸ್ವತಃ ತ್ಯಾಗದಿಂದ ಹಾಗೂ ಮಾನವೀಯತೆಯಿಂದ ಸಾಧ್ಯ. ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಕಷ್ಟ, ಸಂಕಷ್ಟಗಳು ಅಥವಾ ವೈಯಕ್ತಿಕ ನೋವು ಯಾವ ಮಟ್ಟಿಗೆ ಬಂದರೂ ನಾವು ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಒದಗಿಸಬಹುದು ಅನ್ನೋದು ಮದರ್ ತೆರೇಸಾ ಅವರಿಂದ ನಾವು ಕಲಿಬಹುದು. ನಮ್ಮ ಮನಸ್ಸಿನಲ್ಲಿ ಸಹ ಸ್ವಲ್ಪ ಸೇವಾ ಮನಸ್ಸು, ಸ್ವಲ್ಪ ಪ್ರೀತಿ ಹಾಗೂ ಧೈರ್ಯ ಬೆಳಕಿದ್ದರೆ ಸಾಕು, ಮದರ್ ತೆರೇಸಾ ತೋರಿಸಿದ ಮಾರ್ಗದಲ್ಲಿ ನಾವು ಸಹ ನಡೆಯಬಹುದು. ಹ್ಯಾಟ್ಸ್ ಆಫ್ ಟು ಯು ಮದರ್ ತೆರೇಸಾ. ಥ್ಯಾಂಕ್ ಯು. ಲವ್ ಯು ಜಿಂದಗಿ.